ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ ಬೇಗ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ನ ಕೊಟ್ಟಿದ್ದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇಯರ್ ಫೆಬ್ರವರಿಯಿಂದ ಮಾರ್ಚು, ಸೊ ಈ ಒಂದು ತಿಂಗಳ ಸ್ಪ್ಯಾನಲ್ಲಿ ಆಗುತ್ತೆ ಅಂತ ಅಪ್ಡೇಟ್ ಬಂದಿತ್ತು. ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಎಲ್ಲಿ ಆಗುತ್ತೆ ಅಂತ ಅಪ್ಡೇಟು ಇವಾಗ ಬಂದಿದೆ. ಲಾಹೋರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ಆಗುತ್ತಂತೆ, ಬಟ್ ಗೊತ್ತಿಲ್ಲ ಇದೆಲ್ಲ ಆಗುತ್ತೆ ಅಂತ. ಯಾಕಂದರೆ ಇಂಡಿಯಾ ಫಸ್ಟ್ ಆಫ್ ಆಲ್ ಹೋಗೋದಕ್ಕೆ ರೆಡಿ ಇದ್ದಾರಾ ಪಾಕಿಸ್ತಾನ್ಗೆ ಅನ್ನೋದು ಒಂದು ಬಿಗ್ ಕ್ವೆಶನ್. ಯಾಕಂದರೆ ಫಸ್ಟ್ ಟೈಮ್ ಆಡೋ ಥರ ಆಗೋಗ್ಬಿಡುತ್ತೆ ಈ ಒಂದು ಜನ್ರೇಷನ್ನು. ಯಾಕಂದರೆ ಸುಮಾರು ವರ್ಷ ಆಗೋಗ್ಬಿಡಿದೆ ಇಂಡಿಯಾ ಪಾಕಿಸ್ತಾನ್ಗೆ ಟೂರ್ ಮಾಡಿ. ಸೊ ಇನ್ ಕೇಸ್ ಏನಾದ್ರು ಈ ಟೂರ್ನ ಏನಾದ್ರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಏನಾದ್ರು ಪಾಕಿಸ್ತಾನ್ಗೆ ಹೋದ್ರು ಅಂತ ಇಟ್ಕೊಳ್ಳಿ, ಸೊ ಇದೊಂಥರ ಸಖತ್ತಾಗಿರುತ್ತೆ ನೋಡೋದಕ್ಕೆ. ನೋಡೋಣ ಇಂಡಿಯಾ ಏನಾದ್ರು ಟ್ರಾವೆಲ್ ಮಾಡ್ತಾರ ಅಥವಾ ಒಂದು ನ್ಯೂಟ್ರಲ್ ವೆನ್ಯೂನ ಡಿಸೈಡ್ ಮಾಡ್ತಾರೆ, ದುಬೈಯಲ್ಲಿ ಆಡಬೇಕು ಅಥವಾ ಇಂಡಿಯಾದಲ್ಲೇ ಆಡಬೇಕು, ಇಂಡಿಯಾಗೆ ವಾಪಸ್ ಕರೆಸ್ಕೊತಾರ ಅಥವಾ ಬೇರೆ ಎಲ್ಲಾದರೂ ಆಡ್ತಾರೇನೋ ಅಂತ. ಅಪ್ಡೇಟ್ ಬಿಟ್ಟು ಆಂಡ್ರೂ ರಸೆಲ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ, ಈ ವರ್ಲ್ಡ್ ಕಪ್ನ ಗೆದ್ಬಿಟ್ಟು ರಿಟೈರ್ಮೆಂಟ್ ಆದೆ ಅಂತ ಅಂದರೆ ನಾನು ಇಂಟರ್ನ್ಯಾಷನಲ್ ಫಾರ್ಮೆಟಿಂದ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಫೀಲಿಂಗ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಹೌದು, ಬರೀ ಇವರೊಬ್ಬರೇ ಮಾತ್ರ ಅಂತಲ್ಲ, ಇನ್ನು ಸುಮಾರು ಜನ ರಿಟೈರ್ಮೆಂಟ್ ಸ್ಟೇಜಲ್ಲಿದ್ದಾರೆ. ಡೇವಿಡ್ ವಾರ್ನರ್ ತಗೋಬೋದು, ಅವ್ರವ್ರಿಗೆ ಗೊತ್ತಿರೋದಿಲ್ಲ ಇದು ಲಾಸ್ಟ್ ವರ್ಲ್ಡ್ ಕಪ್ ಆಡ್ತಾ ಇದ್ದಾರೆ ಅಂತ. ಸೊ ಸುಮಾರು ಜನ ಪ್ಲೇಯರ್ಸ್ಗಳಿಗೆ ಇದು ಲಾಸ್ಟ್ ವರ್ಲ್ಡ್ ಕಪ್ ಏನೇ, ಅವ್ರಿಗೂ ಕೂಡ ಆಸೆ ಇರುತ್ತೆ ಗೆಲ್ಲಬೇಕು ವರ್ಲ್ಡ್ ಕಪ್ನ ಅಂತ. ಸುಮಾರು ಜನದ ಆಸೆ ನೆರವೇರಬೇಕಾಗಿದೆ. ನೋಡೋಣ ಯಾರ್ಯಾರ ಆಸೆ ನೆರವೇರುತ್ತೆ, ಯಾರ್ಯಾರ ಆಸೆ ಕಮ್ಮರಿ ಹೋಗುತ್ತೆ ಅಂತ. ಅಪ್ಡೇಟ್ ಬಂತ್ರಿ, ಪಾಕಿಸ್ತಾನಿ ಮಾಜಿ ಕ್ರಿಕೆಟರ್ಸ್ ಅಂತೂ ನೆನ್ನೆ ಉಗಿದ್ರು ನೆನ್ನೆ ಫ್ಯಾನ್ಸ್ಗಳಂತೂ ಕಿತ್ತಿ ಉಗಿದ್ರು ಹಾಕೊಂಡು ಅವ್ನ ಅಜ್ಜಿ ಎಲ್ಲ ರೋಡಿಗಳು ಹಾಕ್ಬಿಟ್ರು. ಹಂಗೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ಹಿಂಗಾಡ್ತಿರಲ್ರೋ, ಏನ್ರೋ ಹಿಂಗೆ ನಾವೇನೋ ಅನ್ಕೊಂಡಿದ್ರೆ ಹಿಂಗಾಡ್ತಾ ಇದ್ರಲ್ಲ ಡಬ್ಬ ನನ್ನ ಮಕ್ಕಳ, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಬಾಯಿಗೆ ಬಂದಂಗೆ ಬೈದ್ರು. ಪಾಕಿಸ್ತಾನಿ ಮಾಜಿ ಕ್ರಿಕೆಟರ್ ಶೋಯಬ್ ಅಖ್ತರ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ, ಇಟ್ ವಾಸ್ ರನ್ ಬಾಲ್ ಕಾಂಟೆಸ್ಟು, ಆರಾಮಾಗಿ ಗೆದ್ದಿರ್ಬೋದಾಗಿತ್ತು, ನಾವು ನಮ್ಮ ಬ್ರೈನ್ಸ್ನ ಕರೆಕ್ಟಾಗಿ ಅಪ್ಲೈ ಮಾಡಲಿಲ್ಲ, ನಮ್ಮ ಕೈಲಾಗಲಿಲ್ಲ ಅಂತ ಸಿಂಪಲಾಗಿ ಹೇಳಿದ್ದಾರೆ. ಸಿಂಪಲಾಗಿ ಇವ್ರಿಗೆ ಅವ್ರ ಕೈಲಾಗದವರು ಅಂತ ಹೇಳಿದ್ದಾರೆ ಅಷ್ಟೇ ಪಾಕಿಸ್ತಾನದವ್ರು. ಯಾಕಂದರೆ ರನ್ನೇ ಬಾಲ್ ಕಾಂಟೆಸ್ಟ್ನ ಗೆಲ್ಲಿಲ್ಲ ಅಂತಂದರೆ ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದಿಲ್ಲ ಅಂತ ಅವ್ರಿಗೆ ಗೊತ್ತು, ಅದನ್ನು ಅವರೇ ಹೇಳಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಇರ್ಫಾನ್ ಪಠಾನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ. ಒಂದು ಮ್ಯಾಚಲ್ಲಿ ನಾನು ಯಾವತ್ತೂ ಕೂಡ ನೋಡಿಲ್ಲ 120ನ ಡಿಫೆಂಡ್ ಮಾಡ್ಕೊಳ್ಳೋದು ಟೀಮ್ ಇಂಡಿಯಾ. ಯಾಕಂದರೆ ಒಂಥರ ಲೋಯೆಸ್ಟ್ ಟೋಟಲ್ನ ಡಿಫೆಂಡ್ ಮಾಡ್ಕೊಂಡಿದ್ದು ನಮ್ಮ ಟೀಮ್ ಇಂಡಿಯಾ ಹಿಸ್ಟ್ರಿ ತೆಗೆದು ನೋಡ್ತು ಅಂತ ಅಂದರೆ. ಸೊ ಈ ಒಂದು ಟೋಟಲ್ನಿಂದ ಅದು ಪಾಕಿಸ್ತಾನ ಮೇಲೆ ಡಿಫೆಂಡ್ ಮಾಡ್ಕೊಂಡಿದೆ ಅಂತಂದರೆ ಇದನ್ನಂತೂ ನಂಬೋಕ್ಕೆ ಆಗಲ್ಲ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಟೆನ್ಯೂರ್ ಏನಿದೆ, ಸೊ ಈ ಟೆನ್ಯೂರಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅವ್ರು ಕ್ಯಾಪ್ಟನ್ಸಿ ಮಾಡಿದೆ ಯಾವುದು ಅಂತಂದರೆ ಅದು ಈ ಮ್ಯಾಚು ಅನ್ನೋ ಥರ ಇರ್ಫಾನ್ ಪಠಾನ್ ಅವರು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಯಾಕಂದರೆ 120 ಡಿಫೆಂಡ್ ಮಾಡ್ಕೊಳ್ಳೋದೇ ಒಂದು ಚಾಲೆಂಜು, ಅದನ್ನು ಮಾಡಿದ್ದಾರೆ ಅಂತಂದರೆ ರೋಹಿತ್ ಶರ್ಮಾ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ವಸೀಂ ಅಕ್ರಮ್ ಅವರು ಮಾತಾಡಿದರೆ ಪಾಕಿಸ್ತಾನಿ ಟೀಮ್ ಬಗ್ಗೆ, ಅದರಲ್ಲೂ ಇಫ್ತಿಕಾರ್ ಬಗ್ಗೆ ಮಾತಾಡಿದ್ದಾರೆ. ಎಂಥ ಲೆಜೆಂಡು ಪಾಕಿಸ್ತಾನಿಗೆ ವಸೀಂ ಅಕ್ರಮ್ ಅವರು. ನಾವಿದ್ದಾಗ ಹೆಂಗಿತ್ತು ಪಾಕಿಸ್ತಾನಿ ಟೀಮು, ಇಂಡಿಯಾದವ್ರು ಸ್ವಲ್ಪ ಎದ್ರಕಣವರು, ಇವಾಗ ನೋಡೋಗೋರು ಎಲ್ಲ ಸಿಕ್ದವರೆಲ್ಲ ಹೊಡ್ಕೊಂಡು ಹೋಗಂಗೆ, US ಅವರೆಲ್ಲ ಹೊಡ್ಕೊಂಡು ಹೋಗಂಗೆ ಆಗ್ಬಿಟ್ಟಿದೆ ನಮ್ಮ ಮೇಲೆ. ನಾಚಿಕೆ ಆಗ್ತೈತೆ ಗುರು ನನಗೆ ನನ್ನ ಹತ್ರ ಮಾತಾಡಿದ್ದಾರೆ ವಸೀಂ ಅಕ್ರಮ್ ಅವರು. ಅದ್ರ ಜೊತೆಗೆ ಇಫ್ತಿಕಾರ್ ಬಗ್ಗೆ ಮಾತಾಡಿದ್ದಾರೆ. ಇಫ್ತಿಕಾರ್ನ ಅದು ಏನಕ್ಕೆ ಹಾಕಂತ ಇದ್ದಾರೆ ಅಂತಲೇ ಗೊತ್ತಿಲ್ಲ, ಅವ್ರ ರೋಲ್ನೇ ಅವ್ರು ನಿಭಾಯಿಸ್ತಾ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಟೆಸ್ಟ್ ಮ್ಯಾಚ್ನ ಆಡ್ತಾ ಇದ್ದಾರೆ. ಅಲ್ಲಿ ಅವ್ರ ರೋಲ್ ಇರೋದು ಫಿನಿಶಿಂಗ್ ರೋಲ್, ನೆಟ್ಟಿಗೆ ನಿಭಾಯಿಸೋಕೆ ಗೊತ್ತಿಲ್ಲ. ಬ್ಯಾಟಲ್ಲೂ ಕಾಂಟ್ರಿಬ್ಯೂಷನ್ ಇಲ್ಲ, ಬೌಲಿಂಗ್ ಅಂತೂ ಮಾಡ್ತಾನೆ ಇಲ್ಲ, ಇನ್ ಫೀಲ್ಡಿಂಗ್ ಅಂತೂ ಕ್ಯಾಚ್ ಹಿಡಿತಾನೆ ಇಲ್ಲ. ಅದೇನಕ್ಕೆ ಹಾಕೊಂಡಿದ್ದಾರೆ ಇಫ್ತಿಕಾರ್ನ ಸೈಲೆಂಟಾಗಿ ಸೈಡಲ್ಲಿ ಕೂರಿಸಿ ಬೇರೆಯವ್ರನ್ನ ಆಡಿಸಿ ಅನ್ನೋ ಥರ ಹೇಳಿದರೆ, ಅವ್ರ ರೋಲ್ ಏನೋ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿದರೆ. ಬಟ್ ಅಲ್ಲಿ ಪಾಕಿಸ್ತಾನಲ್ಲಿ ಆಡ್ತಾ ಇರೋಂಥ ಪ್ಲೇಯಿಂಗ್ ಲೆವೆಲ್ ಇರೋವಂಥವ್ರಲ್ಲಿ ಸುಮಾರು ಜನದ ರೋಲ್ ಅವ್ರಿಗೆ ಗೊತ್ತಿರೋದಿಲ್ಲ, ಏನು ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲೊಂಥರ ನಾಲಾಯಕಗಳು ಜಾಸ್ತಿ ಆಡ್ತಿರೋ ನಾಲಾಯಕಗಳು. ಯಾರೋ ಡುಮಣ್ಣನೆಲ್ಲ ಬೇರೆ ಕರ್ಕೊಂಬಂದಿರು, ಕೂಡಿಸಿದ್ರು ಲಾಸ್ಟ್ ಮ್ಯಾಚ್. ಬಟ್ ಪರವಾಗಿಲ್ಲ, ಏನೋ ಆಡ್ತಾ ಇದ್ದಾರೆ ಬಿಡಿ. ಅವ್ರದ್ದು ಬಗ್ಗೆ ನಾವೇನೋ ಚಿಂತೆ ಮಾಡೋಣ ಜಾಸ್ತಿ ಅಲ್ವಾ. ಅಲ್ಲಿ ಸುಮಾರು ಜನ ಅಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳು ಏನಿದ್ದಾರೆ ಅವ್ರ ರೋಲೇ ಅವ್ರಿಗೆ ಗೊತ್ತಿಲ್ಲ ಏನೇನು ಮಾಡಬೇಕು ಅಂತ. ಯಾರು ಕೂಡ ಡಿಸರ್ವಿಂಗ್ ಥರನೇ ಕಾಣಿಸ್ತಿಲ್ಲ ಪ್ಲೇಯಿಂಗ್ ಲೆವೆಲ್ ಇರೋದಕ್ಕೆ, ಆ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಬಾಬರ್ ಆಜಮ್ ಕೂಡ ಅಷ್ಟೇನೆ, ಅವರಿಂದನೇ ಫಸ್ಟ್ ಮ್ಯಾಚ್ನ ಸೋತಿದ್ದು USM ಮೇಲೆ. ಆ ಬೌಲರ್ಸ್ಗಳನ್ನ ಬಿಡ್ತು, ಫಾಸ್ಟ್ ಬೌಲರ್ಸ್ಗಳನ್ನ 4 ಜನ ಬಿಡ್ತು ಅಂತಂದರೆ ಇನ್ಯಾರು ಕೂಡ ಅಲ್ಲಿ ಯೋಗ್ಯತೆನೇ ಇಲ್ಲ ಹಂಗೆ ನೋಡೋಕೆ ಪ್ಲೇಯಿಂಗ್ ಲೆವೆಲ್ ಇರೋದಕ್ಕೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.